ನಮಗೆ ಆರೋಗ್ಯವಾಗಿ ಜೀವನ ಮಾಡಬೇಕು, ಖುಷಿಯಾಗಿ ಜೀವನ ಮಾಡಬೇಕು, ಸಮೃದ್ಧಿಯಾಗಿ ಜೀವನ ಮಾಡಬೇಕು, ನಮ್ ಸಕ್ಸಸ್ ಯಾವಾಗ್ಲೂ ಮೇಲಕ್ಕೆ ಹೋಗ್ತಾನೆ ಇರಬೇಕು, ಇದೆಲ್ಲ ನಮ್ ಕನಸು. ಆದ್ರೆ ಕನಸಿನಲ್ಲಿ ನೀವು ಕಾಯಿಲೆಗಳನ್ನ ವಾಸಿ ಮಾಡ್ಕೋಬಹುದು ಅಂತ ಇಲ್ಲಿನ ಇವತ್ತಿನ ಗೆಸ್ಟ್ ಹೇಳ್ತಾರೆ. ಸೊ ಕನಸಿನಲ್ಲಿ ನಾವು ಸಮಸ್ಯೆಗಳನ್ನ ಹೇಗ್ ಪರಿಹಾರ ಮಾಡ್ಕೊಳ್ಳೋದು, ಇವತ್ತಿನ ಇನ್ಫೋರ್ಟ್ ನೋಡಿ ನಿಮ್ಗೆ ಆ ವಿಷಯದ ಬಗ್ಗೆ ಮಾಹಿತಿ ಕೊಡುತ್ತೆ. ವೆಲ್ಕಮ್ ಟು ಇನ್ಫೋರ್ಟ್ ನೋಡಿ. ಕಂಟೆಂಟ್ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ವೆಲ್ಕಮ್ ಟು ಇನ್ಫೋರ್ಟ್ ನೋಡಿ. ನಾವು ತೇಜಸ್ವಿ ಗುರುಜಿ ಜೊತೆ ಕನ್ವರ್ಸೇಷನ್ ಮುಂದುವರಿಸ್ತಾ ಇದ್ವಿ. ಗುರುಜಿ, ಹಿಂದಿನ ಜನ್ಮದಿಂದ ಕರ್ಮಗಳನ್ನ ಹೇಗ್ ತಗೊಂಡ್ಬರ್ತೀವಿ, ಅದು ಕಾಯಿಲೆಯಾಗಿ ಹೇಗ್ ಮಾರ್ಪಾಟಾಗತ್ತೆ ಅಂತ ತಿಳ್ಕೊಂಡ್ವಿ. ಸೊ ಈಗ ಕನಸಿನಲ್ಲಿ ನಾವು ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ಬಹುದು ಅಂತ ಹೇಳ್ತಾ ಇದ್ದಾರೆ. ಹೇಗ್ ಸಾಧ್ಯ? ನೋಡಿ, ನಮ್ಮಲ್ಲಿ ಎರಡು ರೀತಿಯಾದಂಥ ಮನಸ್ಸಿದೆ. ಒಂದು ಕಾನ್ಷಿಯಸ್ ಮೈಂಡ್, ಒಂದು ಸಬ್ ಕಾನ್ಷಿಯಸ್. ಕಾನ್ಷಿಯಸ್ ಮೈಂಡ್ ಅಲ್ಲಿ ನಾವು ನೋಡುವಂತಹ, ಕೇಳುವಂತಹ, ಮಾತನಾಡುವಂತಹ ಈ ಒಂದು ಐಚ್ಛಿಕ ಅಂಗಾಂಗಗಳನ್ನ ನಾವು ನಿಯಂತ್ರಣ ಮಾಡ್ತೇವೆ. ಸಬ್ ಕಾನ್ಷಿಯಸ್ ಅಲ್ಲಿ ಎಲ್ಲ ಜನ್ಮ ಜನ್ಮದ ನೆನಪುಗಳು ಹಾಗೂ ಅನೈಚ್ಛಿಕ ಅಂಗಾಂಗಗಳನ್ನ ಅದು ನಿಯಂತ್ರಣ ಮಾಡುವಂತಹ ಒಂದು ಮನಸ್ಸು. ನಾನು ಆಗ್ಲೇ ಹೇಳಿದಾಗೆ ನಮ್ಮಲ್ಲಿ 7 ಶರೀರಗಳಿದೆ. ಮೊದಲನೇ ಶರೀರವನ್ನು ನಾವು ಫಿಸಿಕಲ್ ಬಾಡಿ ಅಂತ ಕರಿತೀವಿ. ಈ ದೇಹದಲ್ಲಿ ಏನಿದೆ, ಮಾಂಸ ಇದೆ, ಮೂಳೆ ಇದೆ, ರಕ್ತ ಇದೆ, ಆರ್ಗನ್ಸ್ಗಳಿದೆ. ಎರಡನೇ ಶರೀರ ಇದೆ, ಅದು ಸಬ್ಡಲ್ ಬಾಡಿ, ಅದು ಎಮೋಷನಲ್ ಬಾಡಿ ಅಂತ ನಾವು ಕರಿತೀವಿ. ನಾವು ಭಾವಿಸುವಂತಹ, ಕಲ್ಪಿಸುವಂತಹ ಇವೆಲ್ಲ ಭಾವನೆಗಳು ಸ್ಟೋರೇಜ್ ಆಗುವಂತಹ ಒಂದು ಶರೀರ, ಅದನ್ನು ನಾವು ಎಮೋಷನಲ್ ಬಾಡಿ ಅಂತ ಕರಿತೀವಿ. ಮೂರನೇ ಶರೀರ ಮೆಂಟಲ್ ಬಾಡಿ, ಮನೋಶರೀರ. ಕಣ್ಣಿಂದ ದೃಶ್ಯವನ್ನ ನೋಡ್ತೀರಿ, ಆ ದೃಶ್ಯ ಕ್ಯಾಪ್ಚರ್ ಆಗುತ್ತೆ, ಮನಸ್ಸಿನ ಆಳದಲ್ಲಿ ಹೋಗಿ ಸೇರುತ್ತೆ. ಕಿವಿಯಿಂದ ಕೆಲವು ಶಬ್ದಗಳನ್ನ ಕೇಳ್ತೀರಿ, ಆ ಕೇಳಿರುವಂತ ವಿಚಾರಗಳು ಮನಸ್ಸಿನಲ್ಲಿ ಬಂದು ಕೂರುತ್ತೆ. ಮಾತನಾಡುವಂತಹ ಒಂದಷ್ಟು ಮಾತುಗಳು ಸಹ ಮನಸ್ಸಿನಲ್ಲಿ ಬಂದು ಕೂರುತ್ತೆ. ಹಾಗೆ ನಾವು ಸ್ಪರ್ಶಿಸುವಂತಹ ಈ ಎಲ್ಲ ಗುಣಗಳು ಅಥವಾ ಎಲ್ಲ ಒಂದು ವಿಚಾರಗಳೆಲ್ಲ ಮನಸ್ಸಲ್ಲಿ ಬಂದು ಕೂರುತ್ತೆ. ಇದು ಮನೋಶರೀರ. ನಾಲ್ಕನೇ ಶರೀರ ಸ್ಪಿರಿಚುವಲ್ ಬಾಡಿ. ನಾವು ಹುಟ್ಟು ಸಾವಿನ ಆಚೆಗೆ ಕೊಂಡೊಯ್ಯುವಂತಹ ಎಲ್ಲ ರೀತಿಯಾದಂತಹ ಮೆಮೊರಿಗಳನ್ನ ಸ್ಟೋರೇಜ್ ಆಗುವಂತಹ ಒಂದು ಸ್ಥಳ. ಪೂರ್ವ ಜನ್ಮದ ಎಲ್ಲ ನೆನಪುಗಳು ಸಂಪೂರ್ಣವಾಗಿ ಸ್ಟೋರೇಜ್ ಆಗಿರುವ ಸ್ಥಳ ಯಾವುದನ್ನ ಸ್ಪಿರಿಚುವಲ್ ಬಾಡಿ. ಐದನೇ ಶರೀರ, ನಾವು ಅದನ್ನ ಆಸ್ಟ್ರಲ್ ಬಾಡಿ ಅಂತ ಕರಿತೀವಿ. ನಾವು ಪ್ರತಿ ರಾತ್ರಿ ಮಲಗುವಾಗ ನಮ್ಮ ಮನೆಗಳಲ್ಲೇ ನಾವು ಮಲಗ್ತೇವೆ. ಆದ್ರೆ ಕನಸಿನಲ್ಲಿ ಎಲ್ಲೋ ಓದಂತಹ ಅನುಭವಗಳಾಗತ್ತೆ, ಯಾರನ್ನೋ ಭೇಟಿಯಾದಂತಹ ಅನುಭವಗಳಾಗತ್ತೆ, ತೀರ್ಕೊಂಡಿರೋ ವ್ಯಕ್ತಿಗಳನ್ನು ಸಹ ನಾವು ನೋಡ್ತೇವೆ. ಹಾಗೂ ಕೆಲವರು ಏನೋ ದಿವ್ಯ ಪುರುಷರು ನಮಗೆ ಕೊಡುವಂಥ ಸಂದೇಶಗಳನ್ನ ಆಲಿಸ್ತೇವೆ. ಇವೆಲ್ಲವೂ ಸಾಧ್ಯವಾಗುವಂಥದ್ದು ಫಿಫ್ತ್ ಬಾಡಿ, ಆಸ್ಟ್ರಲ್ ಬಾಡಿ. ಆರನೇ ಶರೀರ ಇದೆ, ಅದನ್ನ ನಾವು ಎಥರಿಕ್ ಬಾಡಿ ಅಂತ ಕರಿತೀವಿ, ಅಂದ್ರೆ ಪ್ರಾಣಮಯ ಶರೀರ. ನಾವೀಗ ಬದುಕಿದೀವಿ ಅಂತಂದ್ರೆ ನಮ್ಮ ಒಳಗಡೆ ಏನೋ ಒಂದು ಪ್ರಾಣಶಕ್ತಿ, ದಿವ್ಯ ಚೇತನಾ ಶಕ್ತಿ ನಮ್ಮೆಲ್ಲರಲ್ಲೂ ಅರಿತಾ ಇದೆ. ಏಳನೇ ಶರೀರ, ಅದನ್ನ ನಾವು ಕಾಸಲ್ ಬಾಡಿ ಅಂತ ಕರಿತೀವಿ. ನಮ್ಮೆಲ್ಲ ಸಂಸ್ಕಾರಗಳು, ದೈವಿಕ ಸಂಸ್ಕಾರಗಳು ಹಾಗೂ ನಮ್ಮಲ್ಲಿರುವಂತಷ್ಟು ಗುಣಗಳೆಲ್ಲ ಆತ್ಮನಲ್ಲಿ ಸ್ಟೋರೇಜ್ ಆಗಿರುತ್ತೆ. ಅದನ್ನು ಕಾಸಲ್ ಬಾಡಿಯನ್ನು ಆತ್ಮಶಕ್ತಿ ಅಂತ ನಾವು ಕರಿತೀವಿ. ಪೂರ್ವ ಜನ್ಮದ ಎಲ್ಲ ನೆನಪುಗಳು ಇರುವಂಥದ್ದು ನಮ್ಮ ಫೋರ್ತ್ ಬಾಡಿಯಲ್ಲಿ. ಪ್ರತಿ ರಾತ್ರಿ ನಾವು ನಿದ್ರಿಸುವಂತಹ ಸಮಯದಲ್ಲಿ ನಮ್ಮ ಪ್ರತಿ ಬಾರಿ 4 ರಿಂದ 5 ಬಾರಿ ನಮ್ಮ ಸುಪ್ತ ಮನಸ್ಸು ಜಾಗೃತಿಗೊಳ್ಳುತ್ತೆ. ನಿಮ್ಮ ಸುಪ್ತ ಮನಸ್ಸೇ ನಿಮಗೆ ಕನಸುಗಳನ್ನ ಕೊಡುವಂಥದ್ದು. ಕನಸುಗಳನ್ನು ಕೊಡುವುದು ನಿಮ್ಮ ಸುಪ್ತ ಮನಸ್ಸೇ. ಬಾಲ್ಯದ 6 ವರ್ಷದ ಒಳಪಟ್ಟಂತ ಮಕ್ಕಳುಗಳಿಗೆ ಅವರಿಗೆ ಪೂರ್ವ ಜನ್ಮದ ಮೆಮೊರಿಗಳೆಲ್ಲ ಕಣ್ಣು ಮುಂದೆ ಪಾಸ್ ಆಗ್ತಾ ಇರುತ್ತೆ. ಮಕ್ಕಳುಗಳಿಗೆ ಇಂದಿನ ದಿನಗಳಲ್ಲಿ ನಡೆದಿರುವಂತ ಘಟನೆಗಳೆಲ್ಲ ಈ ಕನಸಿನಲ್ಲಿ ಬರ್ತಾ ಇರುತ್ತೆ. ಆ ಒಂದು ಕನಸಿನಲ್ಲಿ ಏನಾದ್ರೂ ಭಯಾನಕವಾದಂತ ಚಿತ್ರಣಗಳೇನಾದ್ರು ಇದ್ರೆ ಕಿಟಾರ್ನ ಕಿರ್ಚ್ಕೊಳ್ತಾರೆ ಮಕ್ಕಳು. ಮಧ್ಯರಾತ್ರಿ ಅರ್ಚುವಂಥದ್ದಾಗಿರ್ತದೆ, ಅಥವಾ ಅದನ್ನ ನೋಡ್ತಾ ಆನಂದವಾಗಿ ನಗ್ತಾರೆ. ಅದೆಲ್ಲ ಪಾಸ್ಟ್ ಮೆಮೊರಿಗಳಿಂದ ಬಂದಿರುವಂಥದ್ದೆಲ್ಲ ಅದು ಕನಸಿನ ಮೂಲಕ ಅಪಿಯರ್ ಆಗ್ತಾ ಇರುತ್ತೆ. ಈಗ ಹುಟ್ಟಿರುವಂತಹ 1 ವರ್ಷದ ಮಗುಗೆ ನಮ್ಗಾದ್ರೆ ತುಂಬಾ ವಯಸ್ಸು ಆಗಿದೆ, ಸಾಕಷ್ಟು ಮೆಮೊರಿಗಳಿದೆ, ಅದನ್ನ ನಾವು ನೋಡಿ ಗ್ಲಾನ್ಸ್ ಮಾಡಿ ನಗ್ಬೋದು, ಅಳ್ಬೋದು. ಆದ್ರೆ 1 ವರ್ಷದ ಮಗುಗೆ ಏನ್ ನೆನಪಿರುತ್ತೆ, ಏನ್ ವಿಚಾರಗಳಿರುತ್ತೆ, ನಗುವಂಥದ್ದೇನಿದೆ, ಅಳುವಂಥದ್ದೇನಿದೆ, ಅರ್ಚುವಂಥದ್ದೇನಿದೆ? ಪೂರ್ವ ಜನ್ಮದ ನೆನಪುಗಳೆಲ್ಲ ಕನಸಿನ ಮೂಲಕ ಬರ್ತಾ ಇರುತ್ತೆ ಅಂಶಗಳಿಗೆ. ಹಾಗೆ ನಮ್ಮ ಕನಸಿನ ಮೂಲಕವೂ ಸಹ ನಮ್ಮ ಪೂರ್ವ ಜನ್ಮದ ಮೆಮೊರಿಗಳನ್ನ ನಾವು ನೋಡ್ಲಿಕ್ಕೆ ಸಾಧ್ಯ. ಅದನ್ನ ಪಾಸ್ಟ್ ಲೈಫ್ ಡ್ರೀಮ್ ಥೆರಪಿ ಅಂತ ನಾವು ಕರೀತೀವಿ. ಅಂದ್ರೆ ನೀವು ಹೇಳ್ತಾ ಇರೋದು ನಾವೇ ನಮ್ಮ ಕನಸನ್ನ ಇಂಡ್ಯೂಸ್ ಮಾಡ್ಬೋದು? ಹೌದು, ಖಂಡಿತವಾ. ಕನಸಿನ ಮೂಲಕ ನಮ್ಮ ಪೂರ್ವ ಜನ್ಮದ ನೆನಪುಗಳನ್ನ ನಾವು ನೋಡ್ಬೋದು. ನೋಡೋದ್ರಿಂದ ಇನ್ಕಂಪ್ಲೀಟ್ ಮೆಮೊರೀಸ್ ಎಲ್ಲ ಕಂಪ್ಲೀಟ್ ಆಗತ್ತೆ, ಅದಲ್ಲಿ ಈಲಾಯ್ತು ಅಂತ. ಹಾಗೂ ಆ ರೂಟ್ ಕಾಸ್ ಏನ್ ಪ್ರಾಬ್ಲಮ್ ಇದೆಯೋ ಅದನ್ನು ನಾವು ತಿಳ್ಕೊಳಕ್ ಸಾಧ್ಯ. ಅದನ್ನು ತಿಳ್ಕೊಂಡು ಅದೇ ಕನಸಿನ ಮೂಲಕ ಅದನ್ನು ಹೀಲ್ ಮಾಡ್ಲಿಕ್ಕೂ ಸಾಧ್ಯ. ಇದು ನಮ್ಮ ಮೆದುಳು 4 ತರಂಗದಲ್ಲಿ ಕೆಲಸ ಮಾಡುತ್ತೆ. ಒಂದು ಬೀಟಾ ಸ್ಟೇಟ್ ಆಫ್ ಮೈಂಡ್ ಅಂತ ನಮ್ ಕರೀತೀವಿ,
ಈಗ ನಾವೇನು ಎಚ್ಚರವಾದಂಥ ಸ್ಥಿತಿಯಲ್ಲಿದ್ದೀವೋ ಇದನ್ನ ನಾವು ಬೀಟಾ ಲೆವೆಲ್ ಅಂತ ನಾವು ಕರಿತೀವಿ. ಎರಡನೇ ಸ್ಥಿತಿ ಆಲ್ಫಾ ಸ್ಟೇಟ್ ಆಫ್ ಮೈಂಡ್ ಅಂತ. ಆಲ್ಫಾ ಅಂದ್ರೆ ನಿಮ್ಮ ಕನಸಿನ ಸ್ಥಿತಿ ಅಥವಾ ಸ್ವಪ್ನ ಸ್ಥಿತಿ ಅಂತ ನಾವು ಕರಿತೀವಿ. ಮೂರನೇದು ಬೀಟಾ ಸ್ಟೇಟ್ ಆಫ್ ಮೈಂಡ್, ಇದು ಗಾಢವಾದ ಆಳವಾದಂತಹ ನಿದ್ರಾವಸ್ಥೆ. ಡೆಲ್ಟಾ ಲೆವೆಲ್ ಅಂತ ಫೋರ್ತ್ ಲೆವೆಲ್ ಇದೆ, ಅದು ಸಂಪೂರ್ಣ ಗಾಢವಾದ ನಿದ್ರೆ, ಅದನ್ನು ನಾವು ಕೋಮಾ ಸ್ಥಿತಿ ಅಂತ ಕರಿತೀರಿ. ಸಾತ್ವಿಕವಾದಂತಹ ಜನರಿಗೆ ಅದು ಕೋಮಾ ಸ್ಥಿತಿ, ಸಾಧಕರಿಗೆ ಅದು ಆ ಒಂದು ಅದ್ಭುತವಾದಂತಹ ಸಮಾಧಿ ಸ್ಥಿತಿ ಅಂತ ಕರಿತೀವಿ. ನಾವು ಪ್ರತಿ ಬಾರಿ ಪ್ರತಿ ರಾತ್ರಿಯಲ್ಲಿ ಈ 3 ತರಂಗದಲ್ಲಿ ನಮ್ಮ ಮೆದುಳು ಕೆಲಸ ಮಾಡ್ತಾ ಇರುತ್ತೆ. ಆಲ್ಫಾ, ಥೀಟಾ, ಡೆಲ್ಟಾ. 1 ಗಂಟೆಗೆ 60 ನಿಮಿಷಗಳ ಕಾಲ ಇದೆ. 20 ನಿಮಿಷ ಕನಸು ಬೀಳುತ್ತೆ ಆಲ್ಫಾ ಸ್ಥಿತಿ, 20 ನಿಮಿಷ ಗಾಢವಾದ ನಿದ್ರೆಗೆ ಹೋಗ್ತೀರಿ, ಇನ್ನು 20 ನಿಮಿಷ ಡೆಲ್ಟಾ ಲೆವೆಲ್ಗೆ ಹೋಗ್ತೀರಿ. ನೀವು 5 ಗಂಟೆಗಳ ಕಾಲ ನಿದ್ರೆ ಮಾಡಿದ್ರೆ 5 ಬಾರಿ ಕನಸು ಬೀಳುತ್ತೆ. 6 ಗಂಟೆಗಳ ಕಾಲ ನಿದ್ರೆ ಮಾಡಿದ್ರೆ 6 ಬಾರಿ ಕನಸು ಬೀಳುತ್ತೆ. ನೀವು ಮಲಗೋದಕ್ಕಿಂತ ಮುಂಚೆನೆ ಕೆಲವು ಅಭ್ಯಾಸಗಳನ್ನ ಮಾಡಿ ಮಲ್ಕೊಳ್ಳೋದ್ರಿಂದ ನಿಮ್ಮ ಫೋರ್ತ್ ಬಾಡಿಯಲ್ಲಿರೋ ಮೆಮೊರೀಸ್ಗಳನ್ನ ನಿಮ್ಮ ಕನಸಿನ ಮೂಲಕ ನೋಡ್ಲಿಕ್ಕೆ ಸಾಕು. ಆ ಸಂದರ್ಭದಲ್ಲಿ ನಿಮ್ಮ ಪಾಸ್ಟ್ ಮೆಮೊರಿಗೂ ನೀವು ಕನ್ಸಲ್ ಕಂಡಂತ ಮೆಮೊರಿಗೂ ನೀವು ಅನುಭವಿಸ್ತಾ ಇರೋದಕ್ಕೂ ಒಂದಕ್ಕೊಂದು ಟ್ಯಾಲಿ ಆಗುತ್ತೆ. ಅದು ಯಾವಾಗ ಟ್ಯಾಲಿ ಆಗುತ್ತೋ ಆಗ ನಿಮಗೆ ರೂಟ್ ಕಾಸ್ ಗೊತ್ತಾಗತ್ತೆ. ಯಾವಾಗ ಮನಸ್ಸು ಅದು ರೂಟ್ ಕಾಸ್ ಅನ್ನು ಮತ್ತೆ ಅದನ್ನ ಅನುಭವಿಸುತ್ತೋ ಅಲ್ಗಲ್ಲಿ ಕ್ಲಿಯರ್ ಆಯ್ತು ಅವನು, ಮತ್ತೆ ಆ ಒಂದು ಸಮಸ್ಯೆ ಮುಂದೆ ಪುನರಾವರ್ತಿಸೋದು. ಸೊ ಯಾವ್ದಾದ್ರು ಇನ್ಸಿಡೆಂಟ್ಸ್ ನಿಮ್ಮ ಕನಸಿನಲ್ಲಿ ಬಂದು ನಿಮ್ಗೆ ಗೋಚರ ಆಯ್ತು ಅಂದ್ರೆ ಅಲ್ಲಿ ನಿಮ್ಮ ಪ್ರಾಬ್ಲಮಿಗೆ ಸೊಲ್ಯೂಷನ್ ಸಿಕ್ ಅಲ್ಲಿಗೆ ಅದು ಕಂಪ್ಲೀಟ್ ಆಯ್ತು. ಸಬ್ ಕಾನ್ಶಿಯಸ್ ಮೆಮೊರಿ ಅದನ್ನ ಕಂಪ್ಲೀಷನ್ ಆಗಿ ಅದನ್ನ ವಾಶ್ ಔಟ್ ಮಾಡಿ ಅಲ್ಲಿಗೆ ಅದು ಕ್ಲಿಯರ್ ಆಯ್ತು ಅಂತ. ಇನ್ಕಂಪ್ಲೀಟ್ ಮೆಮೊರೀಸ್ ಕಂಪ್ಲೀಟ್ ಆಯ್ತು. ಕೇಳೋರಿಗೆ ಆಶ್ಚರ್ಯ ಅನ್ನಿಸ್ಬೋದು, ಒಂದ್ಸತಿ ಕನ್ಸಲ್ ಬಂದ್ಬಿಟ್ಟ ನಾವು ಸಮಸ್ಯೆ ಹೆಂಗೆ ಸಾಲ್ವ್ ಆದಂಗ ಆಗತ್ತೆ ಅಂತ. ಆ ರೂಟ್ ಕಾಸ್ ಏನಿದೆ ಎಲ್ಲಿದೆ ಅಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಅಲ್ಲಿದೆ. ಆ ಸಬ್ ಕಾನ್ಶಿಯಸ್ ಇಂದಾನೆ ಆ ರೂಟ್ ಕಾಸ್ ಬಂದಿರುವಂತದ್ದು ನಮ್ಮ ದೇಹದಲ್ಲಿ ಅಪಿಯರ್ ಆಗ್ತಾ ಇರ್ತದೆ ಆರಂಭ ಸಮಸ್ಯೆ. ಆ ರೂಟ್ ಅನ್ನೋದು ಯಾವಾಗ ಕ್ಲಿಯರ್ ಆಗುತ್ತೋ ನಿಧಾನವಾಗಿ ದೇಹದಲ್ಲಿ ಬಂದಿರೋ ವ್ಯಾಧಿಗಳಿರ್ಬೋದು, ಮಾನಸಿಕವಾಗಿ ಬಂದಿರುವಂಥ ಸಮಸ್ಯೆಗಳಿರ್ಬೋದು ನಿಧಾನಕ್ಕೆ ಸಾಲ್ವ್ ಆಗುತ್ತೆ. ಅದಕ್ಕೆ ನಾವು ಒಂದಷ್ಟು ಧ್ಯಾನಗಳನ್ನು ಮಾಡ್ತೀವಿ. ಒಂದು ಮರ ಇದೆ ಅಂತ ಅನ್ಕೊಳ್ಳು, ಎನರ್ಜಿ ಎಲ್ಲಿಂದ ಫೀಡ್ ಆಗುತ್ತೆ? ಆ ರೂಟ್ನಿಂದ. ಆ ರೂಟನ್ನು ಕತ್ತರಿಸಿ ಸ್ವಲ್ಪ ದಿನಗಳ ಕಾಲ ಮರ ಹಾಗೆ ಇರುತ್ತೆ, ಕಾಣಲಿಕ್ಕೆ ಅದೇ ಥರನೇ ಇರುತ್ತೆ. ನಿಧಾನವಾಗಿ ಏನಾಗುತ್ತೆ, ಎಲ್ಲ ಎಲೆಗಳೆಲ್ಲ ಉದುರೋಗುತ್ತೆ, ಎಲ್ಲ ಎಲೆಗಳೆಲ್ಲ ಪೂರ್ತಿಯಾಗಿ ಒಣಗೋಗುತ್ತೆ, ನಿಧಾನ ಮರ ಡ್ರೈ ಆಗುತ್ತೆ. ಅದೇ ರೀತಿ ಫಸ್ಟ್ ರೂಟ್ ಕಾಸ್ ಅನ್ನ ನಾವು ಯಾವಾಗ ಕತ್ತರಿಸ್ತೀವಿ ಅದನ್ನ ಈಲ್ ಮಾಡ್ತೀವಿ, ಆಟೋಮ್ಯಾಟಿಕ್ಲಿ ನಿಧಾನವಾಗಿ ಆ ಸಮಸ್ಯೆಗಳು ನಮ್ಮಿಂದ ದೂರ ಹೋಗ್ತಾವೆ. ಸೊ ಕನ್ಸಲ್ಲಿ ನಾವು ಸಮಸ್ಯೆಗಳ ಪರಿಹಾರ ಕಂಡ್ಕೋಬಹುದು. ಇದು ಸ್ಪೆಷಲಿ ನಾವು ನೆನ್ನೆ ಕೆಮ್ಮು ಬಂತು, ಮೊನ್ನೆ ಜ್ವರ ಬಂತು, ಆ ಥರ ಸಮಸ್ಯೆಗಳ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ವರ್ಷಾನ್ಗಟ್ಲೆಯಿಂದ ನಾವು ಎಷ್ಟೇ ಮೆಡಿಕೇಶನ್ಸ್ ತಗೊಂಡ್ರು ನಮ್ಗೆ ಕೆಲವು ಸಮಸ್ಯೆಗಳನ್ನ ಸಾಲ್ವ್ ಮಾಡಕ್ ಆಗ್ತಾ ಇಲ್ಲ. ಆಮೇಲೆ ನಮಗೆ ಕಾನ್ಶಿಯಸ್ ಆಗಿ ಗೊತ್ತಾಗ್ತಾ ಇರುತ್ತೆ, ಮಾನಸಿಕವಾಗಿ ನಾವ್ ಏನೋ ಒಂದನ್ನ ಮಾಡ್ತಾ ಇರ್ತೀವಿ. ಸ್ಪೆಷಲಿ ನಾವು ಈ ಹೆಣ್ಮಕ್ಳಲ್ಲಿ OCD ಅನ್ನೋದನ್ನೆಲ್ಲ ಗಮನಿಸಿದಾಗ ಯಾಕೆ ಇಷ್ಟು ಮಾಡ್ತಾ ಇದ್ದೀನಿ, ಬೇಡ ಅಂತ ಕಾನ್ಶಿಯಸ್ ಆಗಿ ಹೇಳ್ತಾ ಇರ್ತಾರೆ, ಬಟ್ ಆಕ್ಷನ್ ಅಲ್ಲಿ ನಮ್ಗೆ ಅದರಲ್ಲಿ ಚೇಂಜಸ್ ತರೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅಂಥ ಕಂಡೀಷನ್ಗಳಲ್ಲಿ ನಾವು ಈ ರೂಟ್ ಕಾಸ್ ನ ಗುರುಜಿ ಹೇಳ್ದ ಹಾಗೆ ಡಿಸ್ಕನೆಕ್ಟ್ ಮಾಡಿದ್ರೆ ಬಹುಶಃ ನಮ್ಮ ವಿ ಕ್ಯಾನ್ ಲೀಡ್ ಅ ಬೆಟರ್ ಕ್ವಾಲಿಟಿ ಆಫ್ ಲೈಫ್. ಸೊ ನಮ್ಮ ಈ ಎಪಿಸೋಡ್ಗಳ ಇಂಟೆನ್ಷನ್ ಅಷ್ಟೇ. ಸೊ ಯಾರಿಗಾದ್ರೂ ಇದು ಸಹಾಯ ಆಗಿ ಅವರ ಜೀವನ ಚೆನ್ನಾಗಾಯ್ತು ಅಂದ್ರೆ ದಟ್ ಇಸ್ ಮೋರ್ ದನ್ ಎನಫ್. ಸೊ ಈ ಎಪಿಸೋಡ್ನಲ್ಲಿ ನಾವು ನಿಮ್ಗೆ ಕನಸಿನ ಮೂಲಕ ಸಮಸ್ಯೆಗಳನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ವಿ. ಇನ್ನೂ ಸಾಕಷ್ಟು ಟೆಕ್ನಿಕ್ ನಮ್ಗೆ ಗುರೂಜಿ ಹೇಳ್ಕೊಡೋರದೆ. ವಾಚ್ ಮಾಡ್ತಾನೆ ಇರಿ ಇನ್ಕೋಟ್ ಹೊನೋಡಿನಲ್ಲಿ. ನಮ್ಮ ಜೊತೆ ಇದ್ರು ತೇಜಸ್ವಿ ಗುರೂಜಿ ಅವರು.